ಧರ್ಮಸ್ಥಳದ ಧರ್ಮಾಧಿಕಾರಿ ವಿರುದ್ಧ ಸುಳ್ಳು ಹೇಳೋದಕ್ಕೆ ಆತ್ಮಸಾಕ್ಷಿ ನನಗೆ ಒಪ್ಕೊಂಡಿರಲಿಲ್ಲ. ಆಗ ತಿಮ್ಮರೋಡಿ ಚಾಕುವಿನಿಂದ ಕೊಲ್ಲೋದಕ್ಕೆ ಬಂದಿದ್ದ ಅಂತ ಚಿನ್ನಯ್ಯ ಹೇಳಿದ್ದಾನೆ. ಚಾಕುವಿನಿಂದ ನನ್ನನ್ನು ಕೊಲ್ಲೋದಕ್ಕೆ ಬಂದಿದ್ದ, ಇದರಿಂದ ಬೇಸತ್ತು ಆತ್ಮಹತ್ಯೆಗೆ ಯತ್ನಿಸಿದ್ದೆ ನಾನು. ಇದನ್ನೆಲ್ಲ SIT ಮುಂದೆ ಹೇಳಿದ್ರು ಕೂಡ ಯಾವುದೇ ಕ್ರಮ ಆಗಿಲ್ಲ. 2025ರ ಡಿಸೆಂಬರ್ನಲ್ಲಿಯೇ ಈ ದೂರು ಕೊಟ್ಟಿದ್ರು ಕೂಡ ಏನೂ ಕ್ರಮ ತೆಗೆದುಕೊಂಡಿಲ್ಲ. ಹೀಗಾಗಿ SIT ಅಧಿಕಾರಿಗಳು ತನಿಖೆಯ ಅಂತಿಮ ವರದಿಯನ್ನು ಸಲ್ಲಿಕೆ ಮಾಡಬೇಕು ಅಂತ ಕೋರ್ಕೊಂಡಿದ್ದಾರೆ. ನನ್ನೊಬ್ಬನಿಗೆ ಜೈಲು, ಬುರುಡೆ ಗ್ಯಾಂಗ್ ವಿರುದ್ಧ ಕ್ರಮ ಯಾಕಿಲ್ಲ ಅಂತ ಪ್ರಶ್ನೆ ಮಾಡ್ತಾ ಇರೋದೀಗ. ನನಗೆ ಕೊಲ್ಲೋದಕ್ಕೆ ಪ್ರಯತ್ನ ಮಾಡಿದ್ರು, ನನಗೆ ಹಿಂಸೆ ಕೊಟ್ಟಿದ್ದಾರೆ. ಇವೆಲ್ಲವನ್ನೂ ಕೂಡ ನಾನು ಎಲ್ಲ ವಿಚಾರಣೆಯಲ್ಲೂ ತಿಳಿಸಿದ್ದೀನಿ ನಾನು. ಆದರೂ ಇದ್ರ ಬಗ್ಗೆ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ SIT ಅಧಿಕಾರಿಗಳು? ಇನ್ನೂ ಕೂಡ ಕ್ರಮ ಯಾಕಾಗಿಲ್ಲ ಅಂತ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ಕೂಡಲೇ ತನಿಖೆಯ ಸತ್ಯಾಂಶ ಏನು ನನಗೆ ಗೊತ್ತಾಗಬೇಕು, ತನಿಖೆ ಯಾವ ದಿಕ್ಕಿನಲ್ಲಿದೆ ಗೊತ್ತಾಗಬೇಕು, ತನಿಖೆ ಅಧಿಕಾರಿಗಳು ತನಿಖೆ ಉತ್ತರ ಏನು ಅಂತ ಕೊಡಬೇಕು ನನಗೆ ಅಂತ ಹೇಳಿ ಹೈಕೋರ್ಟ್ಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಹೈಕೋರ್ಟ್ ಕೂಡ ಈಗ ಸರ್ಕಾರಕ್ಕೆ ಚಾಟಿ ಬೀಸಿದೆ, ಇದರ ಜೊತೆಗೆ SITಗೂ ಕೂಡ ಚಾಟಿ ಬೀಸಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ. ಡೆಸ್ಕ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಶಿಧರ್. ಮಾತನಾಡಿಸ್ತಾ ಹೋಗೋಣ. ಶಶಿಧರ್, ಗಮನಿಸ್ತಾ ಇದ್ದೀವಿ ಇದೇ ಸತ್ಯಾನ್ವೇಷಣೆಯನ್ನ ಪವರ್ ಟಿವಿ ಮೊಟ್ಟ ಮೊದಲ ಬಾರಿಗೆ ಬಯಲಿಗೆಳೆದಿತ್ತು. ಸತ್ಯ ಏನು ಅನ್ನೋದನ್ನ ಇಡೀ ಜಗತ್ತಿಗೆ ತೋರಿಸಿತ್ತು. ಈಗ ಚಿನ್ನಯ್ಯ ರಿಟ್ ಅರ್ಜಿನ ಸಲ್ಲಿಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಕೊಡೋದಾದ್ರೆ 2025 ಆಗಸ್ಟ್ ಮತ್ತು ಸೆಪ್ಟೆಂಬರ್ 2 ತಿಂಗಳ ಕಾಲ ಇಡೀ ವಿಶ್ವವೇ ಧರ್ಮಸ್ಥಳ ಕಡೆ ತಿರುಗಿ ನೋಡುವಂಥ ಕೆಲಸ ಆಗಿತ್ತು. ಯಾಕೆ ಅಂತಂದರೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಮಾಡಿರುವಂಥ ಆ ದೊಡ್ಡ ಡ್ರಾಮಾ ಅಂತಲೂ ಕೂಡ ಹೇಳ್ಬೋದು. ಆ ಒಂದು ಡ್ರಾಮಾದ ಹಿಂದೆ ಯಾರೆಲ್ಲ ಇದ್ರು ಅಂತ ಹೇಳ್ಬಿಟ್ಟು ಪವರ್ ಟಿವಿ ಇಂಚಿಂಚು ಮಾಹಿತಿಯನ್ನು ನೇರವಾಗಿ ಅಲ್ಲಿಂದಲೇ ಕೂಡ ಪ್ರತ್ಯಕ್ಷ ವರದಿಯನ್ನು ಕೂಡ ಕೊಟ್ಟಿದ್ರು. ಏನು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತೋರಿಸಿದಂತೆ ಏನು 17 ಸ್ಪಾಟ್ಗಳನ್ನು ತೋರಿಸಿ ಇಂಥ ಕಡೆ 16 ಹೆಣ್ಣು ಮಕ್ಕಳನ್ನ ಶವಗಳನ್ನು ಊತಿಟ್ಟಿದ್ದಾರೆ, 16 ಕೊಲೆಗಳಾಗಿದ್ದಾವೆ ಅಂತ ಹೇಳ್ಬಿಟ್ಟು 17 ಸ್ಪಾಟ್ಗಳನ್ನು ಮಾಡಿದ್ರು. ಆ ಸ್ಪಾಟ್ಗಳನ್ನ ತೋರಿಸಿದಂತ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬರ್ತಿದೆ ಅಂತ ಹೇಳ್ಬಿಟ್ಟು ಸರ್ಕಾರ ತಕ್ಷಣ SIT ರಚನೆ ಮಾಡ್ತು. ಆ ರಚನೆ ಮಾಡಿದಾಗ ಏನು ಕರ್ನಾಟಕದ IPS ಅಧಿಕಾರಿಗಳಂತ ನಿಷ್ಠಾವಂತ ಏನು ಪ್ರಣವ್ ಮೊಹತ್ತಿ ಅವರ ನೇತೃತ್ವದಲ್ಲಿ SIT ತಂಡವನ್ನ ರಚನೆಯನ್ನು ಮಾಡಿ ಏನು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತೋರಿಸಿದಂತ ಎಲ್ಲಾ ಕಡೆನೂ ಕೂಡ ಏನು 20 ಅಡಿ ಆಳ 20 ಅಡಿ ಉದ್ದ ಎಲ್ಲ ಕಡೆನೂ ಕೂಡ ಆಗಿದ್ದು ಶೋಧ ಕಾರ್ಯಾಚರಣೆಯನ್ನು ಮಾಡಿದ್ರು ಕೂಡ ಒಂದೇ ಒಂದು ಕಳೆಬರ ಕೂಡ ಸಿಕ್ಕಿಲ್ಲ. ಆಗ SIT ಕೂಡ ಸಾಕಷ್ಟು ಅನುಮಾನ ಬಂದಿತ್ತು, ಸರ್ಕಾರ ಕೂಡ ಅನುಮಾನ ಬಂದಿತ್ತು, ಇವರು ಬಿಡ್ತಾ ಇರೋದು ಬುರ್ಡೆ ಅಂತ. ಆದ್ರೆ ಬಂಗ್ಲಾಗುಡ್ಡೆಯಲ್ಲಿ ಒಂದು ಏನು ತಲೆ ಬುರ್ಡೆಯ ಕಳೆಬರಹವನ್ನು ತೆಗೆದುಕೊಂಡು ಬಂದು ಅದು ಒಂದು ರೀಲ್ಸ್ ಅನ್ನ ಮಾಡಿ ಅಪ್ಲೋಡ್ ಅನ್ನ ಮಾಡಿದ್ರು. ಆದಾಗ ನೋಡಿದಾಗ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹೇಳಿದ್ದೇನಂತಂದ್ರೆ ಅದು ಮಹಿಳೆಯ ಮೇಲೆ ಅತ್ಯಾಚಾರ ಮಾಡಿ ಊತಿಟ್ಟಿದ್ದು ಅಂತ ಕೂಡ ಹೇಳಿದ್ರು. ಆದ್ರೆ ಅದನ್ನ FSL ನಲ್ಲಿ ವರದಿಯನ್ನ ನೋಡಿದಾಗ ಅದು ಪುರುಷನ ಒಂದು ಕಳೆಬರಹ, ಅದು ಕೂಡ ಆತ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಅಂತ ಕೂಡ ಸ್ಪಷ್ಟೀಕರಣ ಗೊತ್ತಾಯ್ತು. ಯಾವಾಗ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಆಗಿರ್ಬೋದು, ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲೂ ಕೂಡ ಅಲ್ಲಿ ಕೂಡ ಯಾವ್ಯಾವ ಅನಾಥ ಶವಗಳನ್ನು ಊತಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಸಂಪೂರ್ಣವಾಗಿ ತನಿಖೆಯನ್ನ ಕೂಡ ಮಾಡಿದ್ರು. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕೂಡ ಬಂದು ಅಲ್ಲಿ ತನಿಖೆಯನ್ನ ಮಾಡಿದ್ರು. ಏನೇ ತನಿಖೆ ಮಾಡಿದ್ರು ಕೂಡ ಯಾವುದೇ ರೀತಿಯಂತ ಕುರುಹುಗಳು ಕೂಡ ಸಿಕ್ಕಿಲ್ಲ. ಆಗ SIT ಅವರು ಉಲ್ಟಾ ಆಪರೇಷನ್ ಅನ್ನ ಮಾಡಿ ಚಿನ್ನಯ್ಯನ ವಿರುದ್ಧ ತನಿಖೆಯನ್ನ ಶುರು ಮಾಡಿದಾಗ ಗೊತ್ತಾಯ್ತು ಇದರ ಹಿಂದೆ ಇದ್ದಂತ ಮಾಸ್ಟರ್ ಮೈಂಡ್ ಯಾರಂತಂದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಭಟ್ಟಣ್ಣವ್ರು, ಅದೇ ರೀತಿಯಲ್ಲಿ ಕೂಡ ಯೂಟ್ಯೂಬರ್ ಸಮೀರ್ ಮತ್ತೆ ಜಯಂತ್ ಟಿ, ಇಷ್ಟು ಜನ 4 ಜನ ಸೇರ್ಕೊಂಡು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಬೇಕು, ಧರ್ಮಾಧಿಕಾರಿಗಳ ವಿರುದ್ಧ ಷಡ್ಯಂತ್ರವನ್ನು ರೂಪಿಸಬೇಕು ಅಂತ ಹೇಳ್ಬಿಟ್ಟು ದೊಡ್ಡ ಷಡ್ಯಂತ್ರವನ್ನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು. ಗೊತ್ತಾದಂಥ ಸಂದರ್ಭದಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದಾಗ ಕೇರಳದಿಂದ ಅದೇ ರೀತಿಯಲ್ಲಿ ಕೂಡ ರಮಾ ಎಂಬ ಮಹಿಳೆಯಿಂದ ಚಿತ್ರದುರ್ಗದ ಮೂಲಕದಿಂದ ಸುಮಾರು 200 ಕೋಟಿ ರೂಪಾಯಿ ಅನುದಾನದ ವ್ಯವಹಾರ ನಡೆದಿದೆ ಈ ಒಂದು ಹಗರಣದಲ್ಲಿ. ಅದ್ರ ಜೊತೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಇಷ್ಟೆಲ್ಲ ನಾಟಕವನ್ನು ಆಡಬೇಕಾದ್ರೆ ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಡಬೇಕಾದ್ರೆ ಇದೇ ರೀತಿಯಾಗಿ ಸ್ಪಷ್ಟವಾಗಿ ಏನು ಧರ್ಮಸ್ಥಳದ ಆಡಳಿತ ಕಚೇರಿಯಿಂದಲೇ ನನಗೆ ಕಾಲ್ ಬರ್ತಾ ಇತ್ತು, ನಾನು ಅಲ್ಲಿಂದ ಶವಗಳನ್ನ ತೆಗೆದುಕೊಂಡು ಹೋಗ್ತಿದ್ದೆ, ನಾನು ಕಣ್ಣಾರೆ ನೋಡಿದ್ದೇನೆ ಅತ್ಯಾಚಾರವನ್ನು ಮಾಡಿರೋದನ್ನ, ಏನು ಪಾಯಿಂಟ್ ನಂಬರ್ 13ರಲ್ಲಿ ನೇತ್ರಾವತಿ ನದಿ ತೀರದಲ್ಲಿ ಅಲ್ಲಿ 16 ಅನಾಥ ಶವಗಳನ್ನ ಊತಿಟ್ಟಿದ್ದಾವೆ, ಅವೆಲ್ಲವೂ ಕೂಡ ಅತ್ಯಾಚಾರ ಆಗಿತ್ತು ಅಂತ ಸ್ಪಷ್ಟವಾಗಿ ಹೇಳಿದಾಗ ಅಲ್ಲಿ ಅನುಮಾನ ಕೂಡ ಬಂದಿತ್ತು. ಅಲ್ಲಿ ಕೂಡ ಕಳೆಬರಗಳು ಯಾವುದು ಕೂಡ ಸಿಕ್ಕಿಲ್ಲ. ಇವೆಲ್ಲವನ್ನು ಕೂಡ ನಾಟಕವನ್ನು ಯಾಕೆ ಮಾಡ್ತಿದ್ದೇನೆ ಅಂತ ಹೇಳ್ಬಿಟ್ಟು ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಯಲ್ಲಿ ರೈಡ್ ಮಾಡಿದಾಗ ಅಲ್ಲಿ ಲ್ಯಾಪ್ಟಾಪ್ ಸಿಕ್ಕಿತ್ತು, ಪೆನ್ ಡ್ರೈವ್ ಸಿಕ್ಕಿತ್ತು, ಅದ್ರ ಜೊತೆ ಒಂದಷ್ಟು ಹಣ ಸಿಕ್ಕಿತ್ತು.
ಏನಿತ್ತು ಅವ್ರ ಮನೆಯಲ್ಲಿದ್ದಂಥ DVR ಆಗಿರ್ಬೋದು, CC ಕ್ಯಾಮ್ರಾದು ಎಲ್ಲವನ್ನು ಕೂಡ SIT ಅವರು ವಶಕ್ಕೆ ಪಡೆದು ತನಿಖೆ ಮಾಡಿದಾಗ ಗೊತ್ತಾಯ್ತು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಮಾಡೋದು ಸಂಪೂರ್ಣವಾಗಿ ಡ್ರಾಮಾ. 50 ಲಕ್ಷದ ಆಮಿಷಕ್ಕೆ ಒಳಗಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಭಟ್ಟಣ್ಣವರು ಮಾತನ್ನ ಕೇಳಿ, ಜಯಂತಿ ಇವರು 3 ಜನರ ಮಾತನ್ನ ಕೇಳಿ ನಾನು ಸರ್ಕಾರದ ಮುಂದೆ ಸುಳ್ಳನ್ನು ಹೇಳುವಂತ ಪರಿಸ್ಥಿತಿ ಬಂತು, ನಾನು ಸುಳ್ಳು ದೂರನ್ನ ಕೊಟ್ಟಿದ್ದೇನೆ ಅಂತ ಹೇಳ್ಬಿಟ್ಟು ನ್ಯಾಯಾಲಯದ ಮುಂದೆ ತಪ್ಪೊಪ್ಪಿಗೆಯನ್ನ ಏನು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಒಪ್ಕೊಂಡಿದ್ದ. ಆದ್ರೆ ಇನ್ನೊಂದು ಹೇಳಿಕೆ ಏನಂತಂದ್ರೆ ಆತ ಯಾಕೆ ಮಾಸ್ಕ್ ಹಾಕಿದ್ದೆ ಅಂತಂದ್ರೆ ಆತ ಸಮಾಜಕ್ಕೆ ಯಾರಂತ ಕೂಡ ಗೊತ್ತಾಗಬಾರ್ದು. ಆದ್ರೆ ಆತ ಮಾಸ್ಕ್ ಒಳಗೆ ಬ್ಲೂಟೂತ್ ಅನ್ನ ಇಟ್ಕೊಂಡು ಅವರು ಏನ್ ಮಹೇಶ್ ಶೆಟ್ಟಿ ಮತ್ತೆ ಗಿರೀಶ್ ಭಟ್ನವರು ಏನ್ ಹೇಳ್ತಿದ್ದಾರೋ ಅದೇ ರೀತಿಯಾಗಿ ನಾಟಕವನ್ನ ಮಾಡ್ತಿದ್ದೆ, ನಂದು ಇದು ಯಾವುದರಲ್ಲಿ ಯಾವುದೇ ರೀತಿಯಾದ ಪಾತ್ರ ಅಲ್ಲ ಅಂತ ಹೇಳ್ದ. ಅದಾದ ನಂತರ ಯಾವಾಗ ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ಜೈಲು ಶಿಕ್ಷೆ ಆಯಿತು, ಆತ ಏನು ಕಟಕಟಿಯಲ್ಲಿ ಯಾವಾಗ ನಿಲ್ಲುವಂತ ಪರಿಸ್ಥಿತಿ ಬಂತು, ಆಗ ಆತ ನ್ಯಾಯಾಲಯದ ಮುಂದೆ ಬಂದು ಈಗ ನಾನು ಒಬ್ಬನಿಗೆ ಯಾಕೆ ಶಿಕ್ಷೆಯನ್ನು ಕೊಡ್ತಾ ಇದ್ರೆ ನಂದು ಏನು ಪಾತ್ರ ಅಲ್ಲ, ಅವ್ರು ಹೇಳ್ದಂತೆ ನಾನು ಮಾಡಿದ್ದೇನೆ, ನನಗೊಬ್ಬನಿಗೆ ಶಿಕ್ಷೆ ಬೇಡ. ಇದರ ಹಿಂದೆ ಇರುವಂತ ಮಹೇಶ್ ಶೆಟ್ಟಿ, ತಿಮ್ರೋಡಿ, ಗಿರೀಶ್ ಭಟ್ನಣ್ಣವರು, ಜಯಂತಿ, ಯೂಟ್ಯೂಬರ್ ಸಮೀರ್ ಇವ್ರ ವಿರುದ್ಧನೂ ಕೂಡ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳ್ಬಿಟ್ಟು SIT ಮುಂದೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿರ್ತಾರೆ. ಆದ್ರೆ SIT ಅವರಾಗ್ಲಿ, ಸರ್ಕಾರ ಆಗಲಿ, ಅಲ್ಲಿನ ಪೊಲೀಸರಾಗ್ಲಿ ಯಾರು ಕೂಡ ಯಾವುದೇ ರೀತಿಯಂತ ಪ್ರಕರಣ ಕೂಡ ದಾಖಲು ಮಾಡ್ಕೊಂಡಿಲ್ಲ, ಯಾವುದೇ ರೀತಿಯ ಕೂಡ ಕ್ರಮ ಕೂಡ ತೆಗೆದುಕೊಂಡಿಲ್ಲ. ಇದು ಇಷ್ಟೆಲ್ಲ ಆದರೂ ಕೂಡ ಇದುವರೆಗೂ ಸರ್ಕಾರಕ್ಕೆ SIT ಅವರು ವರದಿ ಸಲ್ಲಿಕೆ ಮಾಡಿದ್ರು ಕೂಡ ಹೈಕೋರ್ಟ್ಗೆ ಇದುವರೆಗೂ ಕೂಡ SIT ನಡೆಸಿದಂಥ ತನಿಖಾ ವರದಿ ಇದುವರೆಗೂ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿಲ್ಲ. ಇವೆಲ್ಲವನ್ನ ಬೆಳವಣಿಗೆಗಳನ್ನು ನೋಡಿದಾಗ ಯಾವಾಗ ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ಒಬ್ಬರಿಗೆ ಸಮಸ್ಯೆ ಆಗ್ತಿದೆಯೋ ಈಗ ಆತ ಹೈಕೋರ್ಟ್ ಮನೆ ಬಂದು ರಿಟ್ ಅರ್ಜಿಯನ್ನು ಸಲ್ಲಿಸಿ ಯಾಕೆ ಅವರ ವಿರುದ್ಧ ನಾನು ದೂರು ಕೊಟ್ಟರು ಕೂಡ ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡಿಲ್ಲ, ಮತ್ತೆ SIT ಅವರು ತನಿಖೆ ಮಾಡಿದ್ರು, ತನಿಖಾ ವರದಿಯನ್ನು ಯಾಕೆ ಬಹಿರಂಗಪಡಿಸ್ತಿಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರ ಮತ್ತೆ ಅದೇ ರೀತಿ ಕೂಡ SIT ಗೆ ಪ್ರಶ್ನೆಯನ್ನ ಮಾಡಿ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇದೇ ಕಾರಣಕ್ಕಾಗಿ ಹೈಕೋರ್ಟ್ ಕೂಡ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದೆ. ಹೈಕೋರ್ಟ್ಗೆ ತಕ್ಷಣವೇ ನೀವು ಏನು SIT ಅವರು ಧರ್ಮಸ್ಥಳದ ವಿಚಾರದಲ್ಲಿ ನಡೆಸಿದಂತ ಶೋಧ ಕಾರ್ಯಾಚರಣೆ ಏನಿತ್ತು, ಏನೆಲ್ಲ ಏನೆಲ್ಲ ಸಾಕ್ಷಿಗಳ ಕಲೆ ಹಾಕಿದ್ದೇವೆ ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ಸಬ್ಮಿಟ್ ಮಾಡಿ ಅಂತ ಆದೇಶವನ್ನು ಹೊರಡಿಸಿದೆ. ಹೀಗಾಗಿ ಯಾರೆಲ್ಲ ಈ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ರು ಅದು ಸ್ಪಷ್ಟವಾಗಿ ಸರ್ಕಾರವೇ ಉತ್ತರವನ್ನ ಕೊಟ್ಟುವಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಶಿವು, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.